ಹಾಯ್, ಇದು ನನ್ನ ವೆಯ್ಟ್ ಲಾಸ್ ಜರ್ನಿಯ ಡೇ 10. 10 ದಿನ ಕಳೆದಿದ್ದೇ ಗೊತ್ತಾಗಲಿಲ್ಲ. ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿದಷ್ಟೇ ದಿನಗಳು ಯಾವ ಥರ ಕಳೀತು ಅಂತಲೇ ಗೊತ್ತಿಲ್ಲ. ನೀವು ಅಷ್ಟೇ ತುಂಬ ಯೋಚನೆ ಮಾಡಬೇಡಿ, ಸ್ಟಾರ್ಟ್ ಮಾಡಿಬಿಡಿ. ನಾನು ಯಾವ ಥರ ಫುಡ್ ಎಲ್ಲ ತೊಗೊಳ್ತಿದ್ದೀನಿ ನೀವು ನೋಡ್ತಾನೆ ಇದ್ದೀರಲ್ವ ಡೈಲಿ. ಸೊ ಅದನ್ನೇ ನೀವೂ ಕೂಡ ಅದನ್ನೇ ಸೇಮ್ ನಿಮ್ಮ ರೂಟೀನಲ್ಲಿ ಆ್ಯಡ್ ಮಾಡ್ತಾ ಹೋಗಿ. ಸ್ವಲ್ಪ ದಿನ ಮತ್ತೆ ನಿಮಗೆ ಅಭ್ಯಾಸ ಆಗ್ತಾ ಹೋಗುತ್ತೆ. ಇನ್ನೂ ಒಂದು ವಿಷಯ ಏನು ಅಂತ ಹೇಳಿದರೆ, ನೀವು ನ್ಯಾಚುರಲ್ ಆಗಿ ವೆಯ್ಟ್ ಲಾಸ್ ಮಾಡಿರ್ತೀರಲ್ವ, ನ್ಯಾಚುರಲ್ ವಸ್ತುಗಳನ್ನ ಯೂಸ್ ಮಾಡಿಕೊಂಡು, ಮನೆ ಫುಡ್ನೇ ಯೂಸ್ ಮಾಡಿಕೊಂಡು ನೀವು ಯಾವಾಗ ವೆಯ್ಟ್ ಲಾಸ್ ಮಾಡ್ತೀರೋ ನಿಮಗೆ ಅದು ಅಷ್ಟು ಈಸಿಯಾಗಿ ವೆಯ್ಟ್ ಮತ್ತೆ ಗೇನ್ ಆಗೋಕ್ಕೆ ಬಿಡಲ್ಲ. ನೀವೇನು ಅಂತ ಹೇಳಿದರೆ, ಯಾವಾಗಲಾದರೂ ಒಂದೊಂದು ವಾರಕ್ಕೆ ಅಥವಾ ಒಂದು 2-3 ದಿನಕ್ಕೆ ನಿಮಗೇನೋ ಔಟ್ಸೈಡ್ ಫುಡ್ ತಿನ್ನಬೇಕಾಗಿ ಬಂತು, ಅಥವಾ ನಿಮ್ಮಲ್ಲಿ ಫಂಕ್ಷನೇ ಇದೆ, ಏನೋ ಆದಾಗ ನಿಮಗೆ ಅಷ್ಟು ಈಸಿಯಾಗಿ ವೆಯ್ಟ್ ಗೇನ್ ಆಗೋಲ್ಲ. ನೀವು ಮತ್ತೇನೂ ಇದೇ ರೂಟೀನ್ನ ಫಾಲೋ ಮಾಡ್ಕೊಂಡು ಹೋಗ್ಬೋದು. ನಿಮಗೆ ಇದು ಆಲ್ರೆಡಿ ಅಭ್ಯಾಸ ಆಗಿರುತ್ತಲ್ವ. ನೀವು ಮತ್ತೆ ಕೆಲವೊಂದು ಸರಿ ನಾವು ವೆಯ್ಟ್ ಲಾಸ್ ಮಾಡಬೇಕು ಅಥವಾ ನಮ್ಮ ಸ್ಕಿನ್ ಹೇರು ಹೆಲ್ತಿಯಾಗಿರಬೇಕು ಅಂತ ಯಾವುದ್ಯಾವುದೋ ರೂಟ್ನ ಹಿಡಿದ್ಬಿಡ್ತೀವಿ. ಅಂದರೆ ನಾನು ಈ ಒಂದು ಹೆಸರು ಹೇಳಲ್ಲ, ಬಟ್ ಪ್ರಾಡಕ್ಟ್ ಒಳಗೆ ಹೋಗಿ ಸಿಗಾಕ್ಕೊಂಡು ಬಂದಿದ್ದೀನಿ. ಸೊ ಏನು ಅಂತ ಹೇಳಿದರೆ, ಬೆಳಗ್ಗೆನೂ ಒಂದು ಸ್ಮೂತಿ ಥರ ಕುಡಿಬೇಕು, ಸಂಜೆನೂ ಸ್ಮೂತಿ ಥರ ಕುಡಿಬೇಕು, ಈ ಥರ ಎಲ್ಲ ಇರುತ್ತೆ. ಸೊ ಹೇಳುವಾಗಲೇ ಸ್ವಲ್ಪ ಜನಕ್ಕೆ ಇದು ಐಡಿಯಾ ಗೊತ್ತಾಗಿರ್ಬೋದು, ಬಟ್ ಗೊತ್ತಿಲ್ಲದವರು ತುಂಬ ತಲೆ ಕೆಡಿಸ್ಕೋಬೇಡಿ. ಬಟ್ ಹೇಳ್ತೀನಿ ನಿಮಗೇನಂದರೆ, ಬೆಳಗ್ಗೆನೂ ಶೇಕ್ ಕುಡಿಬೇಕು, ಸಂಜೆನೂ ಶೇಕ್ ಕುಡಿಬೇಕು, ಅದಾದ ನಂತರ ಮಧ್ಯಾಹ್ನ ಒಂಚೂರು ಹೆಲ್ತಿಯಾಗಿ ಫುಡ್ ತಿನ್ನಬೇಕು, ಆ ಥರ ಇರುತ್ತೆ. ಸೊ ಈ ಥರ ಮಾಡಿದಾಗ ಏನಾಗುತ್ತೆ, ಬೇಗ ವೆಯ್ಟ್ ಲಾಸ್ ಆಗುತ್ತೆ. ಮತ್ತು ಅದನ್ನು ಸ್ಟಾಪ್ ಮಾಡಿದಾಗ ಅದರ 2ರಷ್ಟು ವೆಯ್ಟ್ ಗೇನು ಅಷ್ಟೇ ಸ್ಪೀಡಾಗಿ ಆಗುತ್ತೆ. ಸೊ ಇದರಲ್ಲಿ ನಾನು ಸಿಗಾಕೊಂಡು ಅದರಿಂದನೂ ಹೊರಗೆ ಬಂದಿದ್ದೀನಿ. ನಾವು ಸಣ್ಣವರಿದ್ದಾಗಿಂದನೂ ಇಡ್ಲಿ, ದೋಸೆ, ಚಪಾತಿ ಎಲ್ಲ ತಿಂಡಿಗಳನ್ನೂ ತಿನ್ಕೊಂಡು ಬಂದಿರ್ತೀವಿ. ಇದು ಯಾವುದೋ ಒಂದು ಮಧ್ಯ ಸ್ಟೇಜಿಗೆ ನಮಗೆ ವೆಯ್ಟ್ ಗೇನ್ ಆಯಿತು ಅಂದ ತಕ್ಷಣ ಏನೋ ಹುಡ್ಕೊಂಡು ಹೋಗ್ತೀವಿ. ಅದಾದಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಅದು ಕುಡೀರಿ, ಇದು ಕುಡೀರಿ, ಅಂದರೆ ಶೇಕ್ ಮಾಡಿ ಕುಡೀರಿ, ಸ್ಮೂತಿ ಮಾಡಿ ಕುಡೀರಿ. ಸೊ ಇದೆಲ್ಲ ತುಂಬ ಕಷ್ಟ. ಅಂದರೆ ನಾವು ಮಾಡ್ಬೋದು, ಸ್ಟಾರ್ಟಿಂಗು ಸ್ವಲ್ಪ ವೆಯ್ಟ್ ರೆಡ್ಯೂಸ್ ಆಗೋ ತನಕ ಮಾಡ್ತೀವಿ. ಅದಾದಮೇಲೆ ಏನಾಗುತ್ತೆ ಅಂತೇಳಿದರೆ, ಓಕೆ ವೆಯ್ಟ್ ಲಾಸ್ ಆಯ್ತಲ್ಲಪ್ಪ, ಈಗಲಾದರೂ ಒಂಚೂರು ತಿಂಡಿ ಎಲ್ಲ ತಿನ್ಕೊಳ್ಳೋಣ ಅಂತ ಹೇಳಿ ತಿನ್ನುವಾಗ ಮತ್ತೆ ಏನಾಗುತ್ತೆ, 1 to ಡಬಲ್ ತಿಂತಾ ಹೋಗ್ತೀವಿ. ಅಂದರೆ ನಮಗೆ ಆ ಟೇಸ್ಟೆಲ್ಲ ಸಿಗ್ದಲೇ ತುಂಬ ದಿನ ಆಗಿರೋ ಕಾರಣ ನಮಗೆ ಅದನ್ನ ತಿನ್ನುವಾಗ ಇನ್ನೂ ತಿನ್ನಬೇಕು ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ, ನಿಮ್ಮ ತಿಂಡಿನೆಲ್ಲ ಬಿಟ್ಟು ನೀವೇನೇನೋ ಕುಡಿಬೇಕು ಅನ್ನೋ ಅವಶ್ಯಕತೆಯೇ ಇಲ್ಲ. ನಿಮಗೆ ತಿಂಡಿನೂ ತಿನ್ಕೊಂಡು, ನೀವು ಊಟನೂ ಮಾಡಿಕೊಂಡು, ರೈಸೆಲ್ಲ ತಿನ್ಕೊಂಡು ಆರಾಮಾಗಿ ವೆಯ್ಟ್ ಲಾಸ್ ಮಾಡ್ಕೋಬೋದು. ಸೊ ಇವತ್ತಿನ ಬೆಳಗಿಂದ ಸಂಜೆ ತನಕ ಏನೇನು ತೊಗೊಂಡಿದ್ದೀನಿ ಎಲ್ಲ ಇದೆ. ನೈಟ್ ಸ್ವಲ್ಪ ಹೆವಿ ಡಿನ್ನರ್ ಇತ್ತು ಇವತ್ತು. ಸೊ ಚಿಕನ್ ಅಂದರೆ ಯಾರು ಬಿಡ್ತಾರಲ್ವಾ, ಸೊ ಅದೇ ಥರ ನೈಟ್ ಡ್ರಿಂಕ್. ಇದು ಡೈಲಿ ನನ್ನ ಫಾಲೋ ಮಾಡ್ತಿರೋರಿಗೆ ಖಂಡಿತ ಗೊತ್ತಿರುತ್ತೆ. ಒಂದು ವೇಳೆ ನೋಡಿಲ್ಲ, ಇದೇ ಫಸ್ಟ್ ವೀಡಿಯೋ ನೋಡ್ತಿದ್ದೀರಾ ಅಂದರೆ ಹಳೆ ವೀಡಿಯೋಗಳನ್ನ ನೋಡಿ, ಆ ವಿಡಿಯೋದಲ್ಲಿ ನಿಮಗೆ ಐಡಿಯಾಸ್ ಸಿಗುತ್ತೆ. ಸೊ ಇದು ಸ್ವಲ್ಪ ನಾನು ಎಕ್ಸ್ಪ್ಲೇನ್ ಮಾಡಬೇಕು ಅಂದ್ಕೊಂಡೆ. ಸೊ ಇವತ್ತಿನ ಜರ್ನಿ ಈ ಥರ ಇತ್ತು. ನಾಳೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.